ಮುಖ್ಯಮಂತ್ರಿಗಳ ಮಗನಾದ ಯತೀಂದ್ರ ಅವರು ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದಲ್ಲಿ ಶ್ರೀ ಸುಖದೇವಾನಂದ ಜಾತ್ರಾ ಮಹೋತ್ಸವಕ್ಕೆ ತೆರಳುವ ಮಾರ್ಗ ಮಧ್ಯೆ ಮಲ್ಲಮ್ಮನ ಬೆಳವಡಿ ಗ್ರಾಮಕ್ಕೆ ದಿನಾಂಕ 16ರಂದು ಗುರುವಾರ ಆಗಮಿಸಿದ್ದರು. ಗ್ರಾಮದ ರಾಣಿ ಮಲ್ಲಮ್ಮನ ಮೂರ್ತಿಗೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲೆಯನ್ನು ಸಮರ್ಪಿಸಿದರು. ಬೆಳವಡಿ ಗ್ರಾಮಸ್ಥರ ಹಾಗೂ ಉಡಿಕೇರಿ ಗ್ರಾಮದವರು ಆಹ್ವಾನವನ್ನು ಸ್ವೀಕರಿಸಿದ ಯತೀಂದ್ರ ಅವರು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಮಲ್ಲಮ್ಮ ಪ್ರಾಧಿಕಾರ ಬಗ್ಗೆ ಕುರಿತು ಮಾತನಾಡಿದ್ದು ಹೀಗೆ. ವೀಕ್ಷಕರೇ, ಸರ್, ತಾವು ಈಗ ಮೊಟ್ಟ ಮೊದಲ ಬಾರಿಗೆ ಮಲ್ಲಮ್ಮನ ಬೆಳವಡಿ ಗ್ರಾಮಕ್ಕೆ ಆಗಮಿಸಿದ್ದೀರಾ. ತಾಯಿ ಬೆಳವಡಿ ಮಲ್ಲಮ್ಮನ ಕುರಿತು ಹಾಗೂ ಪ್ರಾಧಿಕಾರ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಮುಖ್ಯವಾಗಿ ಬೆಳವಡಿಗೆಲ್ಲ ಇಲ್ಲಿ ನಯನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಮಠದ ಕಾರ್ಯಕ್ರಮ. ಹಾಗಾಗಿ ಅಲ್ಲಿ ಬಂದಿದ್ದೀವಿ. ದಾರಿಲಿ ಹೋಗ್ತಾ ಹಾಗೆ ಬೆಳವಾಡಿ ಗ್ರಾಮಸ್ಥರೆಲ್ಲ ಕೂಡ ನಿಲ್ಲಿಸಿ ಅವರು ನಮಗೆ ಹಾರೈಸಿದ್ದಾರೆ. ಸೊ ಹಾಗೆ ಹೋಗ್ತಾ ದಾರಿ ಬೆಳವಾಡಿ ಮಲ್ಲಮ್ಮರ ಗೌರವ ತೋರಿಸ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ನಾವೇ ಮಾಡಿದ್ವಿ ಹಿಂದೆ. ಬೆಳವಾಡಿ ಮಲ್ಲಮ್ಮ ಪ್ರಾಧಿಕಾರನೂ ಮಾಡಿ ಈ ಒಂದು ಭಾಗನೂ ಅಭಿವೃದ್ಧಿ ಪಡಿಸಬೇಕಂತ ಅಗತ್ಯ ಇದೆ. ಖಂಡಿತ ಸರ್ಕಾರ ಗಮನಕ್ಕೆ ತರ್ತಾರೆ. ಸರ್, ಸಿಎಂ ಸರ್ ಮನೆಯನ್ನು ಕೂಡ ಕೊಟ್ಟಿದ್ದಾರೆ, ಯಾವುದೋ ಹೆಸರು ಒಂದನೇ ಕೂಡ ಬಂದಿಲ್ಲ ಸರ್. ಹೌದು, ಮಹಿಳೆಯರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಹಾಗೂ ಬೆಂಗಳೂರು ತನಕ ಹೋಗಿದ್ದಾರೆ ಸರ್. ಅದರ ಕುರಿತು ಸ್ವಲ್ಪ ಖಂಡಿತ. ಬಟ್ ನನಗ್ ಜ್ಞಾಪಕ ಇರುವಾಗೆ ಎಲ್ಲೂ ಕೂಡ ಅಸೆಂಬ್ಲಿನಲ್ಲಿ ಅದ್ರ ಬೇಡಿಕೆ ಬಂದಿಲ್ಲ. ಬಟ್ ಮುಖ್ಯಮಂತ್ರಿಗಳಿಗೆ ಇಲ್ಲಿನ ಜನರು ಮತ್ತೆ ಬಹುಶಃ ಶಾಸಕರು ಕೂಡ ಬಂದು ಮನವಿನ ಕೊಟ್ಟಿದ್ದಾರೆ. ಮನವಿನ ಪರಿಶೀಲಿಸಿದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳಿಂದ ಈ ಜನರ ಬೇಡಿಕೆ ಏನಿದೆ ಅದು ಈಡೇರಂತ ಆಗಲಿ ಅಂತ ನಾನು ಕೂಡ ಪ್ರಯತ್ನ ಮಾಡ್ತೇನೆ.